ಪ್ರಜ್ವಲ್ಗೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ಪೆನ್ ಡ್ರೈವ್ ಉರುಳು. ಮಾಜಿ ಪ್ರಧಾನಿ ಗೌಡರಿಗೆ ನೀಡಿರುವ ಸಂಸದರ ನಿವಾಸ ಲಾಕ್. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸ, ಎಚ್ಡಿಡಿಗೆ ನೀಡಿರುವ ಸಂಸದರ ನಿವಾಸ ವಶಕ್ಕೆ ಪಡೆದಿದೆ ಎಸ್ಐಟಿ. ಮಾಜಿ ಪ್ರಧಾನಿ ಎಂಬ ಕಾರಣಕ್ಕೆ ಸಂಸದರ ನಿವಾಸವನ್ನ ಸರ್ಕಾರ ನೀಡಿತ್ತು. 2019ರಲ್ಲಿ ದೇವೇಗೌಡರಿಗಾಗಿ ನಿರ್ಮಾಣವಾಗಿದ್ದಂತಹ ನಿವಾಸ, ಹಾಸನದ ಸಂಸದರ ನಿವಾಸದಲ್ಲೇ ಈ ಹೀನ ಕೃತ್ಯ ನಡೆದಿತ್ತ. ಇಸಿ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊಟ್ಟಂತಹ ಸಂಸದರ ನಿವಾಸ ಈಗ ಲಾಕ್ ಆಯ್ತಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಳಸುತ್ತಿದ್ದಂತಹ ಸಂಸದರ ನಿವಾಸದಲ್ಲೇ ಈ ಕೃತ್ಯ ನಡೆದಿದೆ ಅನ್ನೋದು ಸಂತ್ರಸ್ತ ಮಹಿಳೆ ದೂರನ್ನು ಕೂಡ ಕೊಟ್ಟಿದ್ದು. 2019ರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಆಗಿದ್ದಂತಹ ನಿವಾಸವನ್ನು ಸಂಸದರಾಗಿದ್ದಂತಹ ರೇವಣ್ಣ ಅವರಿಗೆ ನೀಡಲಾಗಿತ್ತು. ಇದೇ ಗೆಸ್ಟ್ ಹೌಸ್ ನಲ್ಲಿ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಸಂತ್ರಸ್ತ ಮಹಿಳೆ ಸವಿಸ್ತರವಾದಂತಹ ದೂರನ್ನು ಕೂಡ ಕೊಟ್ಟಿದ್ರು. ಎಸ್ಐಟಿ ಅಧಿಕಾರಿಗಳು ಸತತ 6 ಗಂಟೆವರೆಗೂ ಕೂಡ ಒಂದು ಪರಿಶೀಲನೆ ಸ್ಥಳ ಮಾಜರನ್ನು ಕೂಡ ನಡೆಸಿದ್ರು. ಸಂತ್ರಸ್ತ ಮಹಿಳೆಯೊಂದಿಗೆ ಸ್ಥಳ ಮಾಜರನ್ನು ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾದಂತಹ 6 ಗಂಟೆವರೆಗೂ ಕೂಡ ಅಲ್ಲಿ ಸ್ಥಳ ಮಾಜರನ್ನು ಕೂಡ ನಡೆಸಿದ್ರು. ತದನಂತರ ತಮ್ಮ ಸುಪರ್ದಿಗೆ ಈಗ ಎಸ್ಐಟಿ ಅಧಿಕಾರಿಗಳು ಸಂಸದರ ಗೆಸ್ಟ್ ಹೌಸ್ ಅನ್ನೋ ನಿವಾಸವನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಅಲ್ಲದೆ ಮುಂಭಾಗದ ಗೇಟಿಗೆ, ಸಂಸದರ ನಿವಾಸದ ಮುಂಭಾಗದ ಗೇಟಿಗೆ ಈಗ ಎಸ್ಐಟಿ ಅಧಿಕಾರಿಗಳು ಬೀಗವನ್ನು ಹಾಕಿ ತೆಗೆದುಕೊಂಡು ಹೋಗಲಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣನ ಬಂಧನದ ಬಳಿಕ ಎಸ್ಐಟಿ ಅಧಿಕಾರಿಗಳು ಆತನನ್ನ ಇಲ್ಲಿಗೆ ಕರೆತಂದು ಸ್ಥಳ ಮಾಜರು ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ಸುಪರ್ದಿಗೆ ಸಂಸದರ ಗೆಸ್ಟ್ ಹೌಸ್ ನಿವಾಸ ಇರುವಂತದ್ದು. ಥ್ಯಾಂಕ್ ಯು ಕಿರಣ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.